ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಕ್ರೈಸ್ಟ್ ನೇಮಕಾತಿ 2025ಕ್ಕೆ ಸಂಬಂಧಪಟ್ಟಂತೆ 800ಕ್ಕಿಂತ ಹೆಚ್ಚು ಹುದ್ದೆಗಳಿಗಾಗಿ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಂಡಿದ್ದಾರೆ. ಸೊ ಆಲ್ರೆಡಿ ಅವರು ಹುದ್ದೆಗಳ ನೇಮಕಾತಿಗಾಗಿ ಪ್ರಸ್ತಾವನೆಯನ್ನ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ 25/4/2025ಕ್ಕೆ ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ. ಅವರು 2011ರಲ್ಲಿ ಇರತಕ್ಕಂಥ ವೃಂದ ಮತ್ತು ನೇಮಕಾತಿಗಳಿಗೆ ಸಮಗ್ರ ತಿದ್ದುಪಡಿಯನ್ನು ತಂದು 2024ರಲ್ಲಿ ಈ ಕ್ರೈಸ್ಟ್ನವರು ಹೊಸದಾಗಿ C&R ಅನ್ನ ಏನ್ ಮಾಡಿದ್ದಾರೆ, ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದನ್ನ ಯಾವೆಲ್ಲ ವೃಂದಗಳಿಗೆ ಯಾವೆಲ್ಲ ನೇಮಕಾತಿಗಾಗಿ ಅರ್ಹತೆಗಳನ್ನ ಮಾನದಂಡಗಳನ್ನು ಇಟ್ಟಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ನಿನ್ನೆ ನಾನು ವಿಡಿಯೋ ಹಾಕಿದ್ದೀನಿ. ಸೊ ಕ್ರೈಸ್ಟ್ನಲ್ಲಿ ಎಷ್ಟು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ, ಯಾವ ವಿಷಯಕ್ಕೆ ಎಷ್ಟು ಹುದ್ದೆಗಳನ್ನ ಕರೆದಿದ್ದಾರೆ ಅನ್ನೋದನ್ನ, ಇಲ್ಲಿ ಪ್ರತಿ ಹುದ್ದೆಗೆ ಏನೆಲ್ಲ ನೇಮಕಾತಿಯ ನಿಯಮಗಳಿದಾವೆ, ಹೇಗೆ ಮೆರಿಟ್ ಕ್ಯಾಲ್ಕುಲೇಷನ್ ಮಾಡ್ತಾರೆ, ಎಜುಕೇಶನಲ್ ಕ್ವಾಲಿಫಿಕೇಶನ್ ಕ್ರೈಟೀರಿಯಾನ ಯಾವ ತರ ಇಟ್ಟಿದ್ದಾರೆ ಅನ್ನೋದನ್ನ ನಾವೇನ್ ಮಾಡೋಣ ನೋಡ್ಕೊಂಡು ಬರೋಣ. ಸೊ ಫಸ್ಟ್ ಪ್ರಥಮ ದರ್ಜೆ ಸಹಾಯಕ ಮತ್ತು ಕಂಪ್ಯೂಟರ್ ಆಪರೇಟರ್ಗೆ ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಅವ್ರು ಏನ್ ಮಾಡಿದಾರಪ್ಪ ಅಂತಂದ್ರೆ ಕೆಳಗಡೆ ಇರ್ತಕ್ಕಂಥದ್ದು ಸುಮಾರಾಗಿರ್ತಕ್ಕಂಥವ್ರು ಏನ್ ಮಾಡಿದ್ದಾರೆ, ನೇಮಕಾತಿಗಾಗಿ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಈ ನೇಮಕಾತಿ ನಡೆಸಲಾಗಿರ್ತಕ್ಕಂಥ, ಯಾಕಂದ್ರೆ ಬಹಳಷ್ಟು ಡೀಟೇಲ್ಸ್ ಆಗಿರ್ತಕ್ಕಂಥದ್ದು ಇದೆ ಇದರಲ್ಲಿ. ಫಸ್ಟ್ ಸೊ ನಾನು ನಿಮಗೆ ಮೇನ್ ಏನು ಇರಬೇಕಾಗಿತ್ತು ಅದನ್ನು ನಾನು ಮಾತ್ರ ಏನು ಮಾಡ್ತಾ ಇದ್ದೀನಿ, ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ಏನಕ್ಕೆ ಕೇಳಿದ್ದಾರೆ ಅಂತಂದ್ರೆ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು 75ರಷ್ಟು ಲೆಕ್ಕ ಹಾಕಬೇಕು ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀರಾ ಅಂತ ಅನ್ಬೋದು. ಓಕೆ, ಸೆಕೆಂಡ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು 30ರಷ್ಟು ಲೆಕ್ಕವನ್ನು ಹಾಕತಕ್ಕದ್ದು. ಇದಕ್ಕೂ ಕೂಡ CET ಅದ. ಆಮೇಲೆ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಏನು ಸಂದರ್ಶನ ಇರೋದಿಲ್ಲ ಅನ್ನೋದನ್ನ ಏನ್ ಮಾಡಿದ್ದಾರೆ, ಕಂಪ್ಯೂಟರ್ ಆಪರೇಟರ್ಲಿ ಕೊಟ್ಟಿದ್ದಾರೆ. ಇದ್ರ PDF ಅನ್ನ ನನ್ನ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ನಲ್ಲಿ ಶೇರ್ ಮಾಡ್ತೀನಿ, ಅದನ್ನು ತಪ್ಪದೇ ತಾವುಗಳು ನೋಡ್ಕೊಡ್ರಿ. ಇನ್ನು ಕನ್ನಡ ಭಾಷಾ ಶಿಕ್ಷಕರು, ಇಂಗ್ಲಿಷ್, ಹಿಂದಿ, ವಿಜ್ಞಾನ ಶಿಕ್ಷಕರು, ಗಣಿತ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು, ಗಣಕ ವಿಜ್ಞಾನ, ದೈಹಿಕ ಶಿಕ್ಷಣ ಶಿಕ್ಷಕರು ಅಂತ ಇದೆ. ಸೊ ಇದರೆಲ್ಲ ಏನ್ ಮಾಡಿದ್ದಾರೆ ಅಂತಂದ್ರೆ ಅವರು, ಸೊ ಫಸ್ಟ್ ಈ ಕಡೆ ತಾವು ನೋಡ್ತಾ ಇರ್ಬೋದು, ಶಿಕ್ಷಣ ಇಲಾಖೆ ನಡೆಸ್ತಕ್ಕಂಥ, ಓಕೆನಾ, ಇಲ್ಲಿ ಕೊಟ್ಟಿದ್ದಾರೆ, ಶಿಕ್ಷಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕರ್ನಾಟಕ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯವರು ನಡೆಸುವ TET ಪತ್ರಿಕೆ 2ರಲ್ಲಿ ಏನಾಗಬೇಕಪ್ಪ ಅಂತಂದ್ರೆ ಅರ್ಹತೆಯನ್ನು ಹೊಂದಿರಬೇಕು. ಸೊ ಕ್ರೈಸ್ಟ್ ನೇಮಕಾತಿಗಾಗಿ TET ಅನ್ನ ಕಂಪಲ್ಸರಿ ಮಾಡಿದ್ದಾರೆ. ಸೊ ಅದನ್ನು ಕೂಡ ತಾವುಗಳು ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಕೊಡ್ರಿ. ಆಮೇಲೆ ಮತ್ತೆ ಯಾವೆಲ್ಲ ನಿಯಮಗಳನ್ನು ಅವರು ಕೊಟ್ಟಿದ್ದಾರೆ ಅಂತಂದ್ರೆ, ಇಲ್ಲಿ ನಿಮ್ಮ ಮೆರಿಟ್ ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ ನೋಡಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 70 ಇದೆ, ಸ್ನಾತಕ ಇಟ್ ಮೀನ್ಸ್ BAದಲ್ಲಿ 20 ಇದೆ, B.Edದಲ್ಲಿ 10 ಇದೆ. ಸೊ ಈ ತರನಾಗಿರ್ತಕ್ಕಂಥವ್ರ ನೇಮಕಾತಿಗಾಗಿ ನಿಯಮಾವಳಿಗಳನ್ನ, ಮೆರಿಟ್ ಕ್ಯಾಲ್ಕುಲೇಷನ್ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದಾರೆ. ಓಕೆನಾ. ಸೊ ಇಷ್ಟು ಏನಾಗಿತ್ತು ಅಂತಂದ್ರೆ ಹೊಸದಾಗಿರ್ತಕ್ಕಂಥ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿತ್ತು. ಇನ್ನು ವಾರ್ಡನ್ಗಳಾಗಿರ್ಬೋದು, ನಿಲಯ ಪಾಲಕರಿಗಾಗಿರ್ತಕ್ಕಂಥ ಹುದ್ದೆಗಳಿಗೂ ಕೂಡ ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಅಲ್ಲಿನೂ ಕೂಡ ಸೇಮ್ ಆಗಿರ್ತಕ್ಕಂಥದ್ದು ಅವ್ರು ಏನ್ ಮಾಡಿದ್ದಾರೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನ 70ರಷ್ಟು ಲೆಕ್ಕ ಹಾಕಬೇಕು ಅಂತ ಕೊಟ್ಟಿದ್ದಾರೆ. ಓಕೆನಾ. ಆಮೇಲೆ ಪದವಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನ 20ರಷ್ಟಕ್ಕೆ, ಆಮೇಲೆ B.Edದಲ್ಲಿ ಇರ್ತಕ್ಕಂಥದ್ದು ಅಂಕಗಳನ್ನ 10ರಷ್ಟಕ್ಕೆ ಇಟ್ಟಿದ್ದಾರೆ. ಇದು ನಿಲಯ ಪಾಲಕರಿಗಾಗಿರ್ತಕ್ಕಂಥ ಒಂದು ವೃಂದ ಮತ್ತು ನೇಮಕಾತಿ ನಿಯಮಗಳು ಇತ್ತು. ಸೊ ಒಟ್ಟಾರೆ ಏನಿದೆ ಅಂತಂದ್ರೆ, ಕ್ರೈಸ್ಟ್ನ ನೇಮಕಾತಿಯಲ್ಲಿ ಶಾರ್ಟ್ ಆಗಿ ನಿಮ್ಗೆ ಹೇಳ್ಬೇಕಾದ್ರೆ, ಒಂದನೇದು TET ಅನ್ನ ಕಂಪಲ್ಸರಿ ಮಾಡಿದ್ದಾರೆ. ಆಮೇಲೆ ಸೆಕೆಂಡ್ ಏನಂತಂದ್ರೆ, ನಿಮ್ಮ CET ಮಾರ್ಕ್ಸ್ಗಳನ್ನ 70% ಇದೆ, ಡಿಗ್ರಿ 20 ಇದೆ, B.Edದು 10% ಮೆರಿಟ್ ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನಷ್ಟು ಮಾಹಿತಿಗಳನ್ನ ನಮಗೆ ಲಭ್ಯವಾಗ್ತದೆ. ಸೊ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಈ PDF ಅನ್ನ ಚೆನ್ನಾಗಿ ತಾವೆಲ್ಲರೂ ಕೂಡ ಓದ್ಕೊಡ್ರಿ. ಯಾಕಂದ್ರೆ ಕ್ರೈಸ್ಟ್ನವರೇ ಒಂದು ಅಂತಿಮವಾಗಿರ್ತಕ್ಕಂಥ ಬಿಟ್ಟಿರ್ತಕ್ಕಂಥ ವೃಂದ ಮತ್ತು ನೇಮಕಾತಿ ನಿಯಮಗಳ ಒಂದು ಗೆಜೆಟ್ ಇದೆ, ರಾಜ್ಯಪತ್ರ ಇದೆ. ಸೊ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಲೆಬಸ್ ಅನ್ನು ಶೇರ್ ಮಾಡ್ತೀನಿ. ಆ ಸಿಲೆಬಸ್ಗಳನ್ನ ತಕ್ಕಂತೆ ನೋಡಿಕೊಂಡು ಚೆನ್ನಾಗಿ ಈಗಿನಿಂದ ಪ್ರಿಪ್ರೇಷನ್ ಅನ್ನ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಕೂಡ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ, ಸೊ ಇಲ್ಲಿವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.